ಈ ದಿನದ ಶುಭ ನಮನಗಳು ಪ್ರೀತಿಯ ಮಕ್ಕಳೇ. ಪ್ರಿಯ ಮಕ್ಕಳೇ, ನಮಗೆ ವಸ್ತುಗಳನ್ನು ಕೊಂಡುಕೊಳ್ಳಲು ಹಣ ಬೇಕು ಅಲ್ಲವೇ? ಹೌದು, ಈ ಹಣದ ಬಗ್ಗೆ ನಾವು ಪಾಠ 8 ಹಣ ಎಂಬ ಪಾಠದ ಮೂಲಕ ವಿವಿಧ ನೋಟುಗಳು ಮತ್ತು ನಾಣ್ಯಗಳನ್ನು ಗುರುತಿಸಲು ತಿಳಿಯೋಣ. ನಮ್ಮ ಚಲಾವಣೆಯಲ್ಲಿರುವ ನೋಟುಗಳು ಕಾಗದದಿಂದ ಮಾಡಲ್ಪಟ್ಟಿವೆ. ನಾಣ್ಯಗಳು ಲೋಹದಿಂದ ಮಾಡಲ್ಪಟ್ಟಿವೆ. ನಾಣ್ಯ ಅಥವಾ ನೋಟಿನ ಬೆಲೆಗಳನ್ನು ಅವುಗಳ ಮೇಲೆ ಬರೆಯಲಾಗಿರುತ್ತದೆ. ಪುಟ ಸಂಖ್ಯೆ 157 ನೋಡಿ. ಕೊಟ್ಟಿರುವ ನಾಣ್ಯ ಮತ್ತು ನೋಟುಗಳ ಚಿತ್ರವನ್ನು ಗುರುತಿಸಿ ಬರೆಯೋಣ ಬನ್ನಿ. ಮೊದಲಿಗೆ ನೋಡಿ ಮಕ್ಕಳೇ, ಈ ಚಿತ್ರವನ್ನು ನೋಡಿ. 50 ಪೈಸೆ ಅಲ್ವಾ ಈ ನಾಣ್ಯ 50 ಪೈಸೆ. ಇದು ಅವರು ಬರೆದಿದ್ದಾರೆ ನೋಡಿ, ಅವರೇ ಬರೆದಿದ್ದಾರೆ. ಈಗ ನಾವು ಉಳಿದವುಗಳನ್ನು ನಾವೇ ಗುರುತಿಸಿ ಕೊಟ್ಟ ಸ್ಥಳದಲ್ಲಿ ಬರೆಯೋಣ ಬನ್ನಿ. ಮೊದಲನಿಗೆ ಈ ಚಿತ್ರವನ್ನು ನೋಡಿ. ಹೌದು, ಇದು ಎಷ್ಟು ರೂಪಾಯಿಯ ನಾಣ್ಯ? 1 ರೂಪಾಯಿ. ಹೌದು, 1 ರೂಪಾಯಿಯ ನಾಣ್ಯ. ಅದೇ ರೀತಿ ಇಲ್ಲಿ ನೋಡಿ, ಇದು 2 ರೂಪಾಯಿಯ ನಾಣ್ಯ ಅಲ್ವಾ? ಈ ನಾಣ್ಯವನ್ನು ನೋಡಿ ಮಕ್ಕಳೇ, ಇದು ಎಷ್ಟು ರೂಪಾಯಿಯ ನಾಣ್ಯ? 5 ರೂಪಾಯಿಯ ನಾಣ್ಯ. ಹೌದು, ಇದು 5 ರೂಪಾಯಿಯ ನಾಣ್ಯ. ಅದೇ ರೀತಿ ಇಲ್ಲಿ ನೋಡಿ, ಈ ನೋಟನ್ನು ನೋಡಿ ಮಕ್ಕಳೇ, ಇದು 1 ರೂಪಾಯಿಯ ನೋಟು. ಅದೇ ರೀತಿ ಈ ನೋಟನ್ನು ನೋಡಿ, ಇದು ಎಷ್ಟು ರೂಪಾಯಿಯ ನೋಟು ಅಂತ ಹೇಳಿದರೆ ಇದು 2 ರೂಪಾಯಿಯ ನೋಟು. ನೋಡಿ, ಅವರೇ ಬರೆದಿದ್ದಾರೆ. ಸರಿಯಾಗಿ ನೀವು ಗುರುತಿಸಿ ಮಕ್ಕಳೇ. ಈ ನೋಟನ್ನು ನೋಡಿ, ಇದು 5 ರೂಪಾಯಿಯ ನೋಟು. ಇಲ್ಲಿ ಬರೆಯೋಣ. ಅದೇ ರೀತಿ ಇಲ್ಲಿ ನೋಡಿ, ಈ ನೋಟನ್ನು ನೀವು ಸಾಧಾರಣವಾಗಿ ದಿನನಿತ್ಯ ನೋಡ್ತಾನೇ ಇರ್ತೀರ. ಇದು 10 ರೂಪಾಯಿಯ ನೋಟು. ಇಲ್ಲಿ ಬರೆಯೋಣ. ಅದೇ ರೀತಿ ಈ ನೋಟನ್ನು ಗಮನಿಸಿ ಮಕ್ಕಳೇ. ಹೌದು, ಇದು 20 ರೂಪಾಯಿಯ ನೋಟು. ನಾವು ಕೊಟ್ಟ ಸ್ಥಳದಲ್ಲಿ ಬರೆಯೋಣ ನೋಡಿ. ಅದೇ ರೀತಿ ಈ ನೋಟನ್ನು ಗಮನಿಸಿ ನೋಡಿ, ಇದು ಹೌದು 50 ರೂಪಾಯಿಯ ನೋಟು. ಹೀಗೆ ಕೊಟ್ಟ ಸ್ಥಳದಲ್ಲಿ ನಾವು ಬರೆಯೋಣ. ಪುಟ ಸಂಖ್ಯೆ 158 ನೋಡಿ ಮಕ್ಕಳೇ. ಈ ಬದಿಯಲ್ಲಿ ನೋಟಿನ ಚಿತ್ರವನ್ನು ಕೊಡಲಾಗಿದೆ. ಅದೇ ರೀತಿ ಈ ಬದಿಯಲ್ಲಿ ಅದರ ಬೆಲೆಯನ್ನು ಕೊಡಲಾಗಿದೆ ನೋಡಿ. 1 ರೂಪಾಯಿ, 1 ರೂಪಾಯಿ, 1 ರೂಪಾಯಿಯ ನೋಟ್ ಅಲ್ವಾ? ಅವ್ರು ನೋಡಿ ಹೇಗೆ ಹೊಂದಿಸಿದ್ದಾರೆ. ಅದೇ ರೀತಿ ನಾವು ಕೂಡ ಹೊಂದಿಸೋಣ ಬನ್ನಿ ಗೆರೆಳಿದು. ಮೊದಲನೇದಾಗಿ ಈ ನೋಟನ್ನು ಗುರುತಿಸಿ. ಇದರ ಬೆಲೆ ಎಷ್ಟು? 5 ರೂಪಾಯಿ. ಹೌದು, 5 ರೂಪಾಯಿ ಅಲ್ವಾ ಈ ನೋಟು? ಎಲ್ಲಿದೆ ನೋಡಿ, ಇಲ್ಲಿದೆ ಅಲ್ವಾ? ಇಲ್ಲಿಂದ ಇಲ್ಲಿಗೆ ಗೆರೆಯನ್ನು ಎಳೆದು ಹೊಂದಿಸಿ ನೋಡಿ. ಗೆರೆ ಎಳೆದು ಹೊಂದಿಸಿದ್ರಲ್ವಾ? ಅದೇ ರೀತಿ ಇಲ್ಲಿ ನೋಡಿ ಮಕ್ಕಳೇ, 2 ರೂಪಾಯಿ ಎಲ್ಲಿದೆ? ಈ ಬದಿಯಲ್ಲಿ ನೋಡಿ, ಇಲ್ಲಿದೆ. ಇಲ್ಲಿಂದ ಇಲ್ಲಿಗೆ ಗೆರೆಯನ್ನು ಎಳೆದು ಹೊಂದಿಸಿ. ಅದೇ ರೀತಿ ಈ ನೋಟನ್ನು ಗಮನಿಸಿ ಮಕ್ಕಳೇ. 20 ರೂಪಾಯಿಯ ನೋಟು ಅಲ್ವಾ? ಇದರ ಬೆಲೆ ಅಂದರೆ 20 ರೂಪಾಯಿ. ಈ ಬದಿಯಲ್ಲಿ ಎಲ್ಲಿದೆ ಎಂಬುದನ್ನು ಗುರುತಿಸಿ. ಹೌದು, ಇಲ್ಲಿದೆ ನೋಡಿ. ಇಲ್ಲಿಂದ ಇಲ್ಲಿಗೆ ಗೆರೆಯನ್ನು ಎಳೆದು ಹೊಂದಿಸಿ. ಅದೇ ರೀತಿ ಈ ನೋಟನ್ನು ಗಮನಿಸಿ. 10 ರೂಪಾಯಿಯ ನೋಟು. ಈ ಬದಿಯಲ್ಲಿ ಇಲ್ಲಿದೆ ನೋಡಿ. ಇಲ್ಲಿಂದ ಇಲ್ಲಿಗೆ ಗೆರೆಯನ್ನು ಎಳೆದು ಹೊಂದಿಸಿ. ಈ ನೋಟನ್ನು ಗಮನಿಸಿ. ಇದು 50 ರೂಪಾಯಿಯ ನೋಟು. ಇದರ ಬೆಲೆ 50 ರೂಪಾಯಿ
ಎಲ್ಲಿದೆ ಎಂಬುದನ್ನು ಗುರುತಿಸಿ. ಈ ಬದಿಯಲ್ಲಿ ಹೌದು, ಇಲ್ಲಿದೆ ಅಲ್ವಾ? ಹಾಂ, ಇಲ್ಲಿಂದ ಇಲ್ಲಿಗೆ ಗೆರೆಯನ್ನು ಎಳೆದು ಹೊಂದಿಸೋಣ ಬನ್ನಿ. ಈ ರೀತಿ ನೋಟುಗಳನ್ನು ಮತ್ತು ಅವುಗಳ ಬೆಲೆಯನ್ನು ಗೆರೆಯನ್ನು ಎಳೆದು ಹೊಂದಿಸಬೇಕು. ಪುಟ ಸಂಖ್ಯೆ 159 ನೋಡಿ ಮಕ್ಕಳೇ. ಈ ಬದಿಯಲ್ಲಿ ನಾಣ್ಯಗಳ ಚಿತ್ರವನ್ನು ಕೊಡಲಾಗಿದೆ. ಅವುಗಳ ಬೆಲೆಯನ್ನು ಇಲ್ಲಿ ಕೊಡಲಾಗಿದೆ. ನಾಣ್ಯಗಳನ್ನು ಮತ್ತು ಅವುಗಳ ಬೆಲೆಯನ್ನು ಹೊಂದಿಸೋಣ ಬನ್ನಿ. ನಾವು ಈಗ ತಾನೇ ಮಾಡಿದೆವಲ್ವಾ, ನೋಟನ್ನು ಹೊಂದಿಸಿದಂತೆ ಈ ನಾಣ್ಯಗಳನ್ನು ಹೊಂದಿಸೋಣ. ಈಗ ಮೊದಲನೇದಾಗಿ ಈ ನಾಣ್ಯವನ್ನು ನೋಡಿ, 50 ಪೈಸೆ. ಅದರ ಬೆಲೆ ನೋಡಿ, ಇಲ್ಲಿಂದ ಇಲ್ಲಿಗೆ ಗೆರೆಯನ್ನು ಎಳೆದು ಹೊಂದಿಸಿ. ಅದೇ ರೀತಿ ಈ ನಾಣ್ಯವನ್ನು ಗಮನಿಸಿ, 1 ರೂಪಾಯಿಯ ನಾಣ್ಯ ನೋಡಿ, ಅದರ ಬೆಲೆ ಇಲ್ಲಿ ಕೊಡಲಾಗಿದೆ. ಇಲ್ಲಿಂದ ಇಲ್ಲಿಯವರೆಗೆ ಒಂದು ಗೆರೆಯನ್ನು ಎಳೆದು ಹೊಂದಿಸಿ. ಅದೇ ರೀತಿ ಈ ನಾಣ್ಯವನ್ನು ಗಮನಿಸಿ ಮಕ್ಕಳೇ ಸರಿಯಾಗಿ. ಹೌದು, 2 ರೂಪಾಯಿಯ ನಾಣ್ಯ. ಅದರ ಬೆಲೆ ನೋಡಿ, ಇಲ್ಲಿದೆ. ಇಲ್ಲಿಂದ ಇಲ್ಲಿಗೆ ಒಂದು ಗೆರೆಯನ್ನು ಎಳೆದು ಹೊಂದಿಸಿ. ಕೊನೆಯದಾಗಿ ಈ ನಾಣ್ಯವನ್ನು ಗಮನಿಸಿ. ಹೌದು, 5 ರೂಪಾಯಿಯ ನಾಣ್ಯ. ಈ ಬದಿಯಲ್ಲಿ ಇಲ್ಲಿದೆ 5 ರೂಪಾಯಿ. ಇಲ್ಲಿಂದ ಇಲ್ಲಿಗೆ ಗೆರೆಯನ್ನು ಎಳೆದು ಹೊಂದಿಸಿ. ಇಂದು ನಾವು ವಿವಿಧ ನೋಟುಗಳು ಮತ್ತು ನಾಣ್ಯಗಳನ್ನು ಗುರುತಿಸಲು ತಿಳಿದಿದ್ದೇವೆ. ಧನ್ಯವಾದಗಳು.